ಗುಡ್ ಮಾರ್ನಿಂಗ್ ಎವ್ರಿ ಒನ್. ನನ್ನ ಹೆಸರು ಜೀವಿತ್. ನೀವು ನೋಡ್ತಿದ್ದೀರಾ ಫ್ಲೋ ವಿತ್ ಯೂಟ್ಯೂಬ್ ಚಾನಲ್. ನನ್ನ ಬಗ್ಗೆ ಹೇಳಬೇಕಂದ್ರೆ ನಮ್ಮೂರು ಹೊನ್ನಾವರ. ನಾನೀಗ ಇರೋದು ಬಂದುಬಿಟ್ಟು ಮೈಸೂರಲ್ಲಿ. ಇದು ನನ್ನ ಫಸ್ಟ್ ವ್ಲಾಗ್, ಅದಕ್ಕೋಸ್ಕರ ಸ್ವಲ್ಪ ಹಿಂಜರಿತಾ ಇದ್ದೀನಿ ಫೇಸ್ ತೋರಿಸಿ ಮಾತಾಡಲಿಕ್ಕೆ. ಹೋಗ್ತಾ ಹೋಗ್ತಾ ಅದನ್ನು ಸರಿ ಮಾಡ್ಕೊಳ್ತೀನಿ. ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಲ್ಲೇ ಕೆಳಗಡೆ ಇದೆ ನೋಡಿ, ನಿಮ್ಮ ರೈಟ್ ಸೈಡಲ್ಲಿ ಅಲ್ಲೇ ಸಿಗ್ತಾ? ಹಾಂ, ಅಲ್ಲೇ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಬೇಡಿ. ಗಾಡಿ ತಗೊಂಡು ಹೋಗ್ತಿದ್ದೀನಿ ಈಗ ಇಲ್ಲಿಂದ. ಈಗ ನನಗೆ ಆಫೀಸಿಗೆ ಬಿಟ್ಟು ಅವನೀಗ ಮೈಸೂರಿಗೆ ಹೋಗ್ತಿದ್ದಾನೆ ಗಾಡಿ ಸರ್ವಿಸ್ ಮಾಡ್ಕೊಂಡು ಬರಲಿಕ್ಕೆ. ಇವತ್ತು ಬೇಗ ಬಾ ಅಂದಿದ್ದಾನೆ, ಯಾಕಂದರೆ ಬೆಂಗಳೂರು ಹೋಗಿ ಸ್ಕೂಟಿ ಕೊಟ್ಟು ಬರಬೇಕಂತೆ. ಹಾಗೆ ನಾನು ಪ್ಲ್ಯಾನಿಂಗ್ ಇದೆ ದೇವಸ್ಥಾನಕ್ಕೆ ಹೋಗೋಣ ಅಂತ, ತಮಿಳ್ನಾಡು ತಿರುವನಮಲೈ ಅಂತ. ನೀವೆಲ್ಲ ಕೇಳಿರ್ತೀರ, ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ. ಅದು ಕೂಡ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಆಗಲ್ಲ, ನೀನು ಸರ್ವಿಸ್ ಮಾಡ್ಕೊಂಡು ಬಾ, ನಾನು ಆಮೇಲೆ ಮಧ್ಯಾಹ್ನ ಬರ್ತೀನಿ. ನೀನೀಗ ಸ್ವಲ್ಪ ಫಾಸ್ಟ್ ಹೋಗು, ಟೈಮ್ ಆಯ್ತು ನನಗೆ. ಮತ್ತು ನೀನೇನು ಮಾಡ್ತೀಯ? ಎಲ್ಲೂ ಹೋಗ್ತಿಲ್ಲ. ನನಗೆ ಗಾಡಿ ಡ್ರೈವಿಂಗ್ ಮಾಡಕ್ ಬರಲ್ಲ ಅಂತ ನಾನು ಬಿಡಕ್ಕೆ ಹೋಗ್ತಿದ್ದೀನಿ. ಅದು ಏನ್ ಗೊತ್ತಾ ಕಂಪನಿ, ನೀವು ಚಿಲ್ಡ್ ಬಿಯರ್ ಎಲ್ಲ ಹೊಡಿತೀರಲ್ಲ, ಅದೇ ಕಂಪನಿ ಬಿಯರ್ನ ಪ್ರೊಡಕ್ಷನ್ ಮಾಡುವಂಥ ಕಂಪನಿ. ಎಲ್ಲರೂ ನೋಡಿ ಕಾಣ್ತಿದ್ದಲ್ಲ, ಅದೇ. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಸೊ ದಟ್ ಒನ್, ಆ ಪ್ರೊಡಕ್ಷನ್ ಏರಿಯಾಗೆ ಅಂದರೆ ಕೆಲವರಿಗೆ ಒಂದು ಟೆಂಪಲ್ ಇರುವಂಥದ್ದು. ಆ ಟೆಂಪಲ್ಗೆ ಇವತ್ತೇ ನಿಮಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಲೆಟ್ಸ್ ಗೋ. ಬೀಳುವ ಒಂದ್ಸರಿ, ಬೀಳುವ ಒಂದ್ಸರಿ. ಮೇರಾ ಕ್ಯಾ ಫಾಯ್ದಾ? 9:03 ಆಯ್ತು. ಈಗ ಹೋಗು 5 ನಿಮಿಷ ಆದ್ರೆ ನಡೆಯುತ್ತೋ, ಆದರೆ ಆನ್ ಟೈಮಲ್ಲಿ ಇರಬೇಕು ಅಂತ ಡ್ಯೂಟಿಗೆ. ಒಳಗಡೆ ಎಲ್ಲ ವಿಡಿಯೋ ಎಲ್ಲ ಮಾಡೋ ಥರ ಇಲ್ಲ. ಇಲ್ಲೇ ಗೇಟ್ ಎಂಟ್ರಿ ಹತ್ರನೇ ಸ್ಟಾಪ್ ಮಾಡ್ತೀನಿ. ಹೋಗಿ ಸ್ಟ್ರೀಟ್ ಹೋಗು, ಅಲ್ಲಿ ಹೋಗೋ. ಆಗಲ್ಲ, ಹೋಗ ಹೋಗೋ ರೂಟು. ಬಾಯ್. ಆ್ಯಕ್ಚುಲಿ ಕಂಪ್ನಿ ಒಳಗಡೆ ವೀಡಿಯೋ ಮಾಡೋ ಥರ ಇಲ್ಲ. ನಾನು ಹೀಗೆ ಒಂದು ಸಣ್ಣ ಕ್ಲಿಪ್ ಮಾಡಿ ಹಾಕ್ತಾಯಿದ್ದೀನಿ, ಜಸ್ಟ್ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ಲಿಕ್ಕೆ, ನಾನು ಎಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಅಷ್ಟೇ, ಮತ್ತೇನಿಲ್ಲ. ಓಕೆ, ಆಮೇಲೆ ಸಿಗೋಣ ಕ್ಯಾಂಟೀನಲ್ಲಿ. ತಿಂಡಿ ತಿಂದಾಯಿತು ಕ್ಯಾಂಟೀನಲ್ಲಿ. ಈಗ ಹೋಗಿ ಏನು ವರ್ಕ್ ಇದೆ ಅಂತ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬೇಗ ಹೊರಡೋ ಥರ ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಫ್ರೆಂಡ್ ಈಗ ಗೇಟ್ ಹತ್ರ ಬಂದಿದ್ದಾನೆ. ಈಗ ಹೋಗ್ತಾ ಇರೋದೆ ಬೆಂಗಳೂರಿಗೆ. ಗೊತ್ತಿಲ್ಲ ಎಷ್ಟು ಗಂಟೆ ಆಗುತ್ತೆ ಅಂತ ಹೋಗಿ ಮುಟ್ಲಿಕ್ಕೆ. ನೋಡೋಣ, ಫೋಟೋ ತೆಗಿಯೋದು. ಹೋಗೋಣ, ಲೇಟ್ ಆಯಿತು. ತೆಗಿತೀನಿ ಫೋಟೋ. ಹೋಗ್ಬೋದು. ಹಾಂ, ಹೋಗ್ಬೋದು ಅಂತ ಹೇಳಿದ್ರೆ ಮಚ್ಚ, ಅವ್ರಿಗೊಂದು ಕೊಡಬೇಕು, ನನ್ನ ಗಾಡಿ ಕೊಟ್ಟು ಬರಬೇಕು. ಅರ್ಥ ಮಾಡ್ಕೋ. ಆಗತ್ತ ನಿನ್ನ ಹತ್ರ? ಎಲ್ಲ ಆಗುತ್ತೆ ಈಗ. ಮತ್ತೆ ಅಲ್ಲಿಂದ ಮತ್ತೆ ಈಗ ಅಲ್ಲಿ ಗಾಡಿನೂ ಇಲ್ಲ, ಅಲ್ಲಿಂದ ಎಲ್ಲಿ ಹೇಳು, ನಾಗರಬಾವಿಂದ ಮತ್ತೆ ಮೆಜೆಸ್ಟಿಕ್ ಕೆಂಗೇರಿ ಬರಬೇಕು ಬಸ್ ಹತ್ಲಿಕ್ಕೆ. ಅಲ್ಲಿಂದ ಆಟೋ ಮಾಡಿದ್ರೆ ಆಟೋದ ಎಷ್ಟು ತಗೊಂಡು ಗೊತ್ತಿಲ್ಲ. ನೋಡು ಪಾಪ, ಬೆಳಿಗ್ಗೆಯಿಂದನೇ ಹೇಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಅನಿಸುತ್ತೆ ಹೇಳೋದು, ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ. ಏನಾಯ್ತು ಅವನಿಗೆ? ರೆಡಿಯಾಗಿ ಬೆಂಗಳೂರು ಹೋಗ್ತಾ ಇದ್ದೀವಿ ಗೈಸ್. ಗಾಡಿ ವಾಶಿಗೆ ತಂದಾಯಿತು. ಗಾಡಿಗೆ ವಾಶ್ ಮಾಡಿಸ್ಕೊಂಡು ಹಾಗೆ ಹೋಗ್ತಾ ಇರೋದು ಬೆಂಗಳೂರಿಗೆ. 5:35 ಆಯಿತು. ಈಗ ಕಿರ್ಗಾವ್ಲಿಂದ ಬಿಡ್ತಾ ಹೋಗ್ತಾ ಇದ್ದೀವಿ. ನೋಡ್ಬೇಕು ಎಷ್ಟು ಗಂಟೆ ಹೋಗ್ಬಿಡ್ತೀವಿ ಅಂತ ಬೆಂಗಳೂರಿಗೆ. ಸ್ಕೂಟಿ ಮಿರರ್ ಹೋಗಿದೆ ಅಂತೆ ಒಂದು, ಅದು ಸಿಗತ್ತಾ ಅಂತ ಕೇಳಲಿಕ್ಕೆ ಹೋಗಿದ್ದಾನೆ. ಸಿಕ್ಕಿಲ್ಲ ಅನ್ಸುತ್ತೆ, ಮುಂದಿನ ಶಾಪಲ್ಲಿ ನೋಡಬೇಕು.
ಅಂತೂ ಇದ್ರ ಮಿರರ್ ಚೇಂಜ್ ಮಾಡ್ಲಿಕ್ಕೆ ಶೋರೂಮ್ಗೆ ಬಂದಾಯ್ತು ಗಾಯ್ಸ್. ಇಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇನ್ನು, ನೋಡಬೇಕು. ಅವ್ನು ಒಳಗಡೆ ಹೋಗಿ ಮಾತಾಡ್ಕೊಂಡು ಬರ್ತಿದ್ದಾನೆ. ಅಲ್ಲಿ ತನಕ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಹೋಗ್ತಾ ಗೋಲ್ಗಪ್ಪ ಶಾಪ್ ನೋಡಿದ್ವಿ, ಹಾಗೆ ತಿನ್ನಬೇಕು ಅಂತ ಅನಿಸ್ತು ತುಂಬ. ಅದಕ್ಕೆ ನಿಲ್ಲಿಸಿ ತಿಂದ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡು ಬಿಟ್ಟಿದ್ವಿ. ಅವರು ಪಾಸ್ ಆಯಿತು. ದಾಟ್ಬೋದು. ಇನ್ನೂ 43 ಕಿಲೋಮೀಟರ್ಸ್ ಬೇಕು ಹೋಗಿ ಮುಟ್ಲಿಕ್ಕೆ. ಅಂತೂ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಈಗ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಗಿದೆ. ಈಗ ಸ್ಕೂಟಿ ಕೊಟ್ಟು ನಮ್ಮ ಫ್ರೆಂಡ್ ರೂಮಿಗೆ ಹೋಗಿ ಅಲ್ಲಿ ಉಳಿದು ಬೆಳಿಗ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನಾಗತ್ತೆ ಅಂತ ಮುಂದೆ. ಸೆಕೆಂಡ್ ಟೈಮ್ ಈಗ ಪೆಟ್ರೋಲ್ ಫಿಲ್ ಮಾಡ್ತಾ ಇರೋದು. ಫ್ರೆಂಡ್ ರೂಮಿಗೆ ಬಂದ್ಬಿಟ್ಟಿದ್ವಿ. ಇವತ್ತು ಮಲ್ಗೆದ್ದು ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇದೆ ಇವನ ಹೆಸರು ಅಶೋಕ್. ಓಕೆ ಗೈಸ್, ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.